ನರಸಿಂಹ, ನೀನು ಸಾವಿತ್ರಿ ಬೇರೆ ಬೇರೆ ಮಲಗೋದು ಸರಿ ಇಲ್ಲ. ನಾವಿಬ್ರು ಒಂದೇ ರೂಮಲ್ಲಿ ಮಲಗಕ್ಕೆ ಸಾಧ್ಯ ಇಲ್ಲ ಅತ್ತೆ. ಸುಮ್ಮನೆ ಯಾಕೆ ಜನರ ಬಾಯಿಗೆ ಬೀಳ್ತೀಯಪ್ಪ? ಪರಶು ಬೆಳಗ್ಗೆ ಕೇಳ್ತಿದ್ದ, ಸಾವಿತ್ರಿ ಯಾಕೆ ನಿಮ್ಮ ರೂಮಲ್ಲಿ ಮಲಗ್ತಾಳೆ ಅಂತ. ಎಷ್ಟು ದಿವಸ ಅಂತ ಅವಳನ್ನ ನನ್ನ ರೂಮಲ್ಲಿ ಮಲಗಿಸ್ಕೊಳ್ಳಿ ನಾನು? ನನಗೆ ನರ್ಮದ ಸ್ಥಾನನ ಸಾವಿತ್ರಿ ಕೊಡಕ್ಕಾಗಲ್ಲ ಅತ್ತೆ. ನರ್ಮದನ್ ಸ್ಥಾನ ಕೊಡು ಅಂತ ನಾನೇನ್ ಹೇಳಿದೆ? ಅವಳ ಪಾಡಿಗೆ ಅವಳು ಕೆಳಗಡೆ ಮಲಿಕೋತಾಳೆ, ನಿನ್ ಪಾಡಿಗೆ ನೀನು ಮೇಲ್ ಮಲಿಕೋ. ಅತ್ತೆ, ಇದು ನಾನು ನರ್ಮದ ಬಾಳಿದ ರೂಮು. ಇಲ್ಲಿ ನಮ್ಮ ನೆನಪುಗಳು ಮಾತ್ರ ಇರಬೇಕು. ನೀನೇನೋ ನನ್ನ ಜೀವ ಉಳಿಸಕ್ಕೆ ಆ ಹುಡುಗಿ ನಂಗೆ ತಂದು ಕಟ್ಟಿದೆ ಅಂತಂದ್ರೆ ನಾನು ಅವಳ ಜೊತೆ ಸಂಸಾರ ಮಾಡಕ್ ಆಗಲ್ಲ. ನೋಡು, ಆ ಹುಡುಗಿ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ ನೋಡು. ನೀನೇ ಈಗ ಅಲಕ್ಷ್ಯ ಮಾಡಕ್ ಶುರು ಮಾಡಿದ್ರೆ ಇನ್ ಮನೆಯವರೆಲ್ಲ ಹೇಗ್ ನಡ್ಸ್ಕೋಬಹುದು ಅವಳನ್ನ? ಅಹಲ್ಯನ್ ಕಿವಿಗ್ ಬಿದ್ರೆ ಏನಾಗ್ಬೋದು? ಅವರೆಲ್ಲ ಏನೋ ಅಂತಾರೆ ಅಂತ ನರ್ಮದನ್ನ ಗೊತ್ತು. ಈಗ ಸಾವಿತ್ರಿನ ಇಲ್ಲಿ ಮಲಿಕೊಳ್ಳೋದಕ್ಕೆ ಬಿಡು. ನಿನ್ ಪಾಡಿಗೆ ನೀನ್ ಇಲ್ಲಿ ಮಲಕ್ಕೋ. ಸಾವಿತ್ರಿನ ಕಳಿಸ್ತಾ ಇದ್ದೀನಿ. ನೋಡು ಸಾವಿತ್ರಿ, ಈ ಮದ್ವೆ ಹೇಗಾಯ್ತು ಅಂತ ನಿನ್ಗೂ ಚೆನ್ನಾಗಿ ಗೊತ್ತು. ನರಸಿಂಹನಿಗೆ ಇದನ್ನೆಲ್ಲ ಒಪ್ಕೊಳ್ಳೋದಿಕ್ಕೆ ಟೈಮ್ ಬೇಕು. ನೋಡು, ಈಗ ನೀನು ಅವನ ರೂಮ್ಗೆ ಹೋಗಿ ಮಲಗು. ಅವನ ಹತ್ರ ನಾನೆಲ್ಲ ಹೇಳಿದ್ದೀನಿ. ಅವನಿಗೂ ಈಗ ನಿದ್ರೆ ಹತ್ತಿರುತ್ತೆ. ನಿಧಾನಕ್ಕೆ ಹೋಗಿ ಅವನ ಕಾಲಂಕು, ಅವನಿಗೂ ಹಿತ ಅನ್ಸುತ್ತೆ. ನಂಗೆ ಯಾಕೋ ಭಯ ಆಗತ್ತಮ್ಮ. ಏನು ಆಗಲ್ಲ, ಅವನು ಕೇಳಿದ್ರೆ ಹೇಳು, ನಿಮ್ಗೆ ತುಂಬಾ ಸುಸ್ತಾಗಿತ್ತು, ಅದಕ್ಕೆ ನಿಮ್ ಕಾಲಂಕದೆ ಅಂತ. ಆದ್ರೂ ನರಸಿಂಹ, ನೀನ್ ತಿಳ್ಕೊಂಡಿರೋ ಅಷ್ಟು ಹೊರಟಲ್ಲಮ್ಮ. ಹೋಗು, ನಾ ಹೇಳ್ದಷ್ಟು ಮಾಡು. ನೋಡು, ಈ ರೀತಿ ಸಲಿಗೆ ತಗೊಳ್ಳೋ ಪ್ರಯತ್ನ ಮಾಡಬೇಡ. ಹೀಗೆ ಮಾಡೋದ್ರಿಂದ ನನಗೆ ಹತ್ರ ಆಗ್ಬೋದು ಅಂತ ತಿಳ್ಕೊಂಡಿದ್ಯಾ? ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅತ್ತೆ ಅವ್ರು ಹೇಳಿದ್ರು ಅಂತ ನಿನಗಿಲ್ಲಿ ಮಲಗಕ್ಕೆ ಬಿಡ್ತಾ ಇದ್ದೀನಿ. ಹೋಗಿ ಮಲ್ಕೋ. ಹ್ಯಾಪಿ ದೀಪಾವಳಿ. ನಿಮಗೂ ಕೂಡ. ಅಪ್ಪಂಗೆ ವಿಶ್ ಮಾಡಬೇಕಾಗಿತ್ತು, ಆದರೆ ಅವ್ರು ಬೆಳಗ್ಗೆನೇ ವಾಕಿಂಗ್ ಹೋಗಿದ್ದಾರೆ ಅನ್ಸುತ್ತೆ. ನಾನಿದ್ದು ತಡ ಆಯ್ತು. ಅಮೃತ. ಹಾ ಅಜ್ಜಿ. ಅಲ್ಲೇ ಎಣ್ಣೆ ನಿನಗೆ ಸಾಟಿ ಇಲ್ಲ. ಏನ್ ಆರಾಮ್ ಅನ್ಸುತ್ತೆ, ಏನ್ ಚೆನ್ನಾಗಿದೆ. ಈ ಎಣ್ಣೆನೂ ಒಂಥರ ಮಜಾ ಇದೆ ಕಣ. ಸಾಕು ಸುಮ್ಮನಿರಿ, ಹಬ್ಬದಲ್ಲಿ ಒಂದೊಳ್ಳೆ ಮಾತಾಡ್ಬಾರ್ದೇನ್ರಿ? ಅಯ್ಯೋ, ನಾನೇನಂತ ಕೆಟ್ಟದ್ ಹೇಳಿದೆ? ಈ ಎಣ್ಣೆನೂ ಸಖತ್ತಾಗಿದೆ ಎಂದಪ್ಪ. ಗೊತ್ತು, ನಿಮಗೆ ಎಣ್ಣೆ ಅಂದ್ರೆ ತುಂಬಾ ಇಷ್ಟ ಅಂತ. ಅಯ್ಯೋ, ಏನ್ ಚೆನ್ನಾಗಿದೆ. ಒಂಥರ ಕಚ್ಚಂಗುಳಿ ಆಗುತ್ತಪ್ಪ. ಅಯ್ಯೋ, ನಿನ್ ಕೈ ತಿಕ್ಕಿಸ್ಕೊತಾ ಇದ್ರೆ ವರ್ಷಿಡೀ ದೀಪಾವಳಿನ ಯಾಕಿರ್ಬಾರ್ದು ಅನ್ಸುತ್ತಪ್ಪ. ಬಚ್ಚಲಲ್ಲಿ ಬಿಸಿ ನೀರು ತುಂಬಿಸಿಟ್ಟಿದೀನಿ, ಹೋಗಿ ಸ್ನಾನ ಮಾಡಿ. ತಿಕ್ಕ ಆಯ್ತು. ಇಷ್ಟು ಬೇಗ ಮುದಾಯ್ತಾ? ಇನ್ನೊಂದ್ ಸ್ವಲ್ಪ ತಿಕ್ಕೆ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ ಪರ್ಶ. ರಮಣ್ಣ, ಅಡ್ಗೆ ಕೆಲಸ ಎಲ್ಲ ಎಲ್ಲಿವರೆಗೂ ಬಂತು? ಎಲ್ಲ ಆಗ್ತಾ ಇದೆಯಮ್ಮ. ನರಹರಿಯಣ್ಣನಿಗೆ ಹೋಳಿಗೆ, ಪರಶುರಾಮಣ್ಣನಿಗೆ ಜಾಂಗೀರು, ದೊಡ್ಡ ಯಜಮಾನ್ರಿಗೆ ಬೇಸಿನ್ ಲಾಡು, ಸಾವಿತ್ರಮ್ಮಗೆ ಶಾವಿಗೆ ಪಾಯಸ ಎಲ್ಲ ರೆಡಿ ಆಗ್ತಾ ಇದೆ. ಸುಮಿತ್ರನ್ಗೆ ಪೇಣಿ ಅಂದ್ರೆ ತುಂಬಾ ಇಷ್ಟ. ಅವಳು ಬಸ್ರಿ ಬೇರೆ, ಅದನ್ನು ಬೇಗ ಮಾಡ್ಬಿಡಿ. ಆಯ್ತಪ್ಪ, ಮಾಡ್ತೀನಿ. ಏನು? ಇವತ್ತು ಎಣ್ಣೆ ಸ್ನಾನ ಮಾಡಬೇಕು, ಅದಕ್ಕೇನು? ನೋಡು, ನಿನಗೆ ಗೊತ್ತಿಲ್ದಿದ್ರೆ ಹೇಳ್ತೀನಿ ಕೇಳು. ನಿನಗಿದು ಮೊದಲನೇ ದೀಪಾವಳಿ ಇರಬಹುದು, ಆದ್ರೆ ನನಗಿದು ದುಃಖದ ದೀಪಾವಳಿ. ನರ್ಮದಾ ಹೋದ್ಮೇಲೆ ಮೊದಲನೇ ದೀಪಾವಳಿ. ನನಗೆ ಹಬ್ಬ ಇಲ್ಲ. ಹಾಗಾದ್ರೆ ನಾನು ನಿಮ್ಗೇನು ಅಲ್ವಾ? ಇಲ್ಲ, ನೀನ್ ನನಗೆ ಏನೂ ಅಲ್ಲ.